ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ತುಂಗಭದ್ರಾ ಜಲಾಶಯದಲ್ಲಿ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದರಿಂದ ಜಲಾಶಯದಲ್ಲಿನ ಭಾರಿ ಗಾತ್ರದ ಮೀನುಗಳು ನದಿಗೆ ಹರಿದು ಬಂದಿದ್ದು, ತಾಲೂಕಿನ ರಾಜಲಬಂಡ ಗ್ರಾಮದಲ್ಲಿನ ರಾಜಲಬಂಡ ಆಣೆಕಟ್ಟೆಯಲ್ಲಿ ಹವ್ಯಾಸಿ ಮೀನುಗಾರರ ಗಾಳಕ್ಕೆ ದೈತ್ಯಾಕಾರದ ಭಾರಿ ಪ್ರಮಾಣದ ಮೀನುಗಳು ಬೀಳುತ್ತಿದ್ದು ಎಲ್ಲರಿಗೂ ಆಶ್ಚರ್ಯ ಮೂಡಿಸುತ್ತಿದೆ. 20 ಕೆಜಿ ತೂಕ ಇರುವ ದೈತ್ಯಾಕಾರದ ಕಾಟ್ಲ ಮೀನು ಇದುವರೆಗೂ ಸಿಕ್ಕ ಭಾರಿ ಮೀನುಗಳಲ್ಲಿ ಒಂದಾಗಿದ್ದು, ರೌ, ಬಾಳೆ, ಜಿಲೇಬಿ ಮೀನುಗಳು ಕನಿಷ್ಠ 5 ರಿಂದ 7 ಕೆಜಿ ಇದ್ದು ಮೀನು ಪ್ರಿಯರಿಗೆ ಪ್ರಮುಖ ಆಕರ್ಷಣೆಯಾಗಿವೆ. ಹವ್ಯಾಸಿ ಮೀನುಗಾರ ರಾಜಾ ಮಹಮ್ಮದ್ ಮಾತನಾಡಿ, ತುಂಗಭದ್ರಾ ನದಿಯಲ್ಲಿ ನಾವು ಮೀನು ಹಿಡಿಯುವುದಕ್ಕೆ ಗಾಳ ಹಾಕಿದಾಗ ಸಣ್ಣ ಗಾತ್ರದ ಹಾಗೂ 1 ಕೆಜಿ ಇರುವ ಮೀನುಗಳು ಮಾತ್ರ ದೊರೆಯುತ್ತಿದ್ದವು. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗುತ್ತಿದ್ದರಿಂದ ಈ ಸಮಯದಲ್ಲಿ ನಮಗೆ ಮೀನುಗಳು ಸಿಗದೆ ನಿರಾಸೆಯಾಗುತ್ತಿತ್ತು. ಆದರೆ ಈ ಬಾರಿ ಆಣೆಕಟ್ಟಿನ ಗೇಟ್ ಮುರಿದಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ಜಲಾಶಯದಿಂದ ಹರಿದು ಬಂದ ನೀರಿನ ಜೊತೆಗೆ ಭಾರಿ ಗಾತ್ರದ ಮೀನುಗಳು ಕೂಡ ನೀರಿನ ಜೊತೆಗೆ ಬಂದು ಆಣೆಕಟ್ಟಿನಲ್ಲಿ ಸಂಗ್ರಹವಾಗಿರುವುದರಿಂದ ನೀರಿನಲ್ಲಿ ಉಳಿದುಕೊಂಡಿದ್ದು, ಗಾಳ ಹಾಕಿದಾಗ ಭಾರಿ ಗಾತ್ರದ ಮೀನುಗಳು ಬೀಳುತ್ತಿವೆ. ಪ್ರತಿ ರವಿವಾರ ಆಣೆಕಟ್ಟಿನಲ್ಲಿ ಸಂಗ್ರಹವಾದ ಹಿನ್ನೀರಿನಲ್ಲಿ ದೊರೆಯುವ ಭಾರಿ ಗಾತ್ರದ ಮೀನುಗಳನ್ನು ಹಿಡಿದು ಮನೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಖುಷಿಯಾಗುತ್ತದೆ ಎನ್ನುತ್ತಾರೆ. ಮಾನವ ತಾಲೂಕಿನ ರಾಜಲಬಂಡ ತುಂಗಭದ್ರಾ ಡ್ಯಾಮ್ ನೀರು ಹರಿಯುವ ಕಾರಣ ನಾವು ವಾರ ಹೋಗ್ತೀವಿ ರೀ. ನಮಗೆ ರಜೆ ಇರೋ ಟೈಮಲ್ಲಿ ಸಂಡೇ ಹೋಗ್ತಾಯಿದ್ವಿ. ಇದಕ್ಕೂ ಮುಂಚೆ ಬರೀ ಜಿಲೇಬಿ, ಬಾಳೆ ಸಣ್ಣ ಬೀಳ್ತಾಯಿದ್ವು. ಆದರೆ ಮೊನ್ನೆ ತುಂಗಭದ್ರಾ ಡ್ಯಾಮ್ ಒಂದು ಗೇಟ್ ಹೊಡೆದೋದ ಕಾರಣಕ್ಕೆ ಕೆಲವು ಮೀನುಗಳು ನಮಗೆ ಆಶ್ಚರ್ಯ ಮೂಡಿಸಿದೆ. ಯಾಕಂದರೆ 20 ಕೆಜಿ, 18 ಕೆಜಿ, 15 ಕೆಜಿ ಈ ರೀತಿ ಮೀನು ಬಿದ್ದಾಗ ನಾವು ಕೂಡ ಸಂತೋಷ ಮತ್ತು ಆಶ್ಚರ್ಯಪಟ್ವಿ. ಯಾಕಂದರೆ ನಮಗೆ ಕೆಜಿ ಅಂದರೆ ದೊಡ್ಡದಾಗಿತ್ತು. ಅದರಾಗ ಈಗ 15 ಕೆಜಿ 20 ಕೆಜಿ ಅಂದರೆ ನಮಗೆ ಖುಷಿ. ಅಂದರೆ ಆ ಮೀನು ಬಿದ್ದಾಗ ನಮಗೆ ಖುಷಿ ಯಾರಿಗೂ ಹೇಳೋಕ್ಕಾಗಲಿಲ್ಲ, ಅಂಥ ಪರಿ ಖುಷಿಯಾಗಿತ್ತು. ನಾನು ಮತ್ತು ನಮ್ಮ ರಾಜ, ಯಾಕಂದರೆ ರಾಜ ಪ್ರತಿ ವಾರ ಹೋಗ್ತಾಯಿದ್ರು. ಅದೇ ರೀತಿ ನಮ್ಮ ಜಿಲಾನಿ ಬೈ ಇವರು ಕೂಡ ತುಂಗಭದ್ರಾ ಡ್ಯಾಮ್ ಆಗಲಿ, ತುಂಗಭದ್ರಕ್ಕೆ ಅಂದರೆ ನದಿ ಪೂರ ಕೃಷ್ಣಾ ನದಿಗಾಗಲಿ, ಅದೇ ರೀತಿ ಗೂಗಲ್ಗೆ ಆಗಲಿ ಈ ರೀತಿ ಮೀನು ಹಿಡಿಯೋಕ್ಕೆ ತಮ್ಮದೇ ಒಂದು ಕೌಶಲ್ಯದಿಂದ ಹೋಗ್ತಾಯಿದ್ರು. ಅದೇ ರೀತಿ ನಮ್ಮ ಹುಡುಗ ರಾಜ ಅಂತ ಮೊನ್ನೆ ರೀಸೆಂಟ್ಲಿ ರಾಜಬಂಡೆಯಲ್ಲಿ ಒಂದು 21 ಕೆಜಿ ಮೀನು ಹಿಡಿದಿದ್ದು. ಅದು ಭಾಳಷ್ಟು ವೈರಲ್ ಆಗಿತ್ತು. ಅದೇ ರೀತಿ ನಮ್ಮ ಲಾಲ್ ಮೊಹಮ್ಮದ್ ಸರ್ ಅವರು ಕೂಡ ಕೆಲವು ಅಂದರೆ ಅವ್ರದ್ದು ವೈಯಕ್ತಿಕ ಇಂಟ್ರೆಸ್ಟ್ ರೀ. ನಾವು ಯಾಕಂದರೆ ಕೆಲವು ಜನಕ್ಕೆ ಏನೇನೋ ಇಂಟ್ರೆಸ್ಟ್ ಇರ್ತಾವೆ, ಇವ್ರದ್ದು ಒಂದು ಮೀನು ಹಿಡಿಯೋ ಒಂದು ಇಂಟ್ರೆಸ್ಟ್ ಇತ್ತು. ಅದಕ್ಕೋಸ್ಕರ ವಾರ ಹೋದರೂ ನಮಗೆ ಇಂಥ ಪರಿ ಮೀನು ಬಿದ್ದಿದ್ದಿಲ್ಲ. ಇದೇ ಟೈಮ್ ಬಿದ್ದಿದ್ದಲ್ಲ, ಸ್ವಲ್ಪ ಅದು ಕೆಲವು ಜನಕ್ಕೆ ಆಶ್ಚರ್ಯ ಮೂಡಿಸಿದ್ದು. ಈ ಸಂದರ್ಭದಲ್ಲಿ ಜಿಲಾನಿ, ಬಾಷಾ, ಇಸ್ಮಾಯಿಲ್, ಲಾಲ್ ಮಹಮ್ಮದ್, ಶಬೀರ್, ಬಾಬಾ ಗೆಳೆಯರು ಜೊತೆಗಾರರು ಇದ್ದರು.